ನಮ್ಮ ಸ್ನೇಹಿತರು ಬಜರಂಗ ದಳದವರು, ಬಿ ಜೆ ಪಿಯವರು, ಆರ್ ಎಸ್ ಎಸ್ನ ಸ್ನೇಹಿತರುಗಳು ನಾಳೆ ಶೋಭಾಯಾತ್ರೆ ಮಾಡ್ತಾಯಿದ್ದಾರಂತೆ. ಯಾವ ಪುರುಸತ್ತಕ್ಕೆ ಗೊತ್ತಿಲ್ಲ. ಏನು ರೈತರಿಗೆ ಅನುಕೂಲ ಆಗುತ್ತೋ, ಜನಗಳಿಗೆ ಅನುಕೂಲ ಆಗುತ್ತೋ ಏನೊಂದು ಗೊತ್ತಿಲ್ಲ. ಇವ್ರಿಗೆ ತಾಕತ್ತು ಗುಂಡಿಗೆ ಇದ್ದರೆ, ದಮ್ಮಿದ್ರೆ, ಧೈರ್ಯ ಇದ್ದರೆ ಈ ಕೇಂದ್ರ ಸರ್ಕಾರದವರು, ಬಿ ಜೆ ಪಿ ಸರ್ಕಾರದವರು, ಮೋದಿ ನೇತೃತ್ವದ ಸರ್ಕಾರ ಏನು ಬೆಲೆ ಏರಿಕೆಯನ್ನು ಯದ್ವಾ ಏರಿಸ್ತಾನೆ ಇದೆ. ಮೆಟ್ರೋ ರೈಲ್ನ ಬೆಲೆನ ಏರಿಸ್ತು, ಈಗ ಅಡುಗೆ ಬೆಲೆಯನ್ನು ಏರಿಸಿದೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆಯನ್ನು ಏರಿಸಿದೆ. ಇವ್ರಿಗೆ ತಾಕತ್ತು ಗುಂಡಿಗೆ ಇದ್ದರೆ ಕೇಳಲಿ, ಯಾಕಪ್ಪ ರೈಟನ್ನು ಏರಿಸ್ತಾ ಇದ್ದೀರಿ, ಇಳಿಸಿ ಅಂತ ಪ್ರತಿಭಟನೆ ಮಾಡಲಿ. ಇದರಿಂದ ಈ ಶೋಭಾಯಾತ್ರೆಯಿಂದ ಏನೂ ಲಾಭ ಇಲ್ಲ ಅವರಿಗೆ. ಈ ಅಟ್ಲೀಸ್ಟು ರೈತರಿಗೆ ಅನುಕೂಲ ಆಗುತ್ತೆ, ಜನಗಳಿಗೆ ಅನುಕೂಲ ಆಗುತ್ತೆ. ಇದನ್ನು ಕೇಳಲಿ. ಈ ಸಂದರ್ಭದಲ್ಲಿ ನಾನು ಜಿಲ್ಲಾ ವರಿಷ್ಠರಲ್ಲಿ ಒಂದು ಮನವಿ ಮಾಡ್ತಾಯಿದ್ದೀನಿ. ಏನು ಈ ಯಾತ್ರೆಗೆ ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಶಾಂತಿ ಪ್ರಿಯರು, ನಮ್ಮ ಜನ ಯಾತ್ರೆ ಮಾಡ್ತಾಯಿದ್ದಾರೆ, ಮಾಡ್ಕೊಳ್ಳಿ. ಈ ಯಾತ್ರೆಗೆ ಬೇರೆ ಜಿಲ್ಲೆಯಿಂದ ಯಾವುದೇ ವ್ಯಕ್ತಿನೂ ಕೂಡ ಬರಲಿಕ್ಕೆ ಅವಕಾಶ ಕೊಡಬಾರ್ದು. ಈ ಚಕ್ರವರ್ತಿ ಸೂಲೆ ಬೆಲೆ, ಇವನಿಗೆ ಯಾರೆದ್ದು ಹೆಸರಿಟ್ಟಿದ್ರೂ ಗೊತ್ತಿಲ್ಲ. ಈ ಸುಳ್ಳಿನ ಬೆಲೆ, ಈ ಸೂಲೆ ಬೆಲೆಯನ್ನು ಯಾವುದೇ ಕಾರಣಕ್ಕೂ ಮಂಡ್ಯ ಜಿಲ್ಲೆಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಕಾರಣ ಏನಪ್ಪ ಅಂದರೆ, ಈ ವ್ಯಕ್ತಿಯ ಮೇಲೆ 100 ಕ್ರಿಮಿನಲ್ ಕೇಸ್ಗಳಿವೆ. ಧರ್ಮದ ಮೇಲೆ ಎತ್ತು ಕಟ್ಟುವಂಥ, ಪ್ರಚೋದನಾಕಾರಿ ಹೇಳಿಕೆಯನ್ನು ಕೊಡುವಂಥ ಈ ಚಕ್ರವರ್ತಿ ಸುಳ್ಳಿನ ಬೆಲೆ, ಈ ಚಕ್ರವರ್ತಿ ಸೂಲಿ ಬೆಲೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯ ಜಿಲ್ಲೆಗೆ ಬರಲಿಕ್ಕೆ ಅವಕಾಶ ಕೊಡಬಾರ್ದು. ಅವ್ರನ್ನ ಅಲ್ಲಿಂದೇ ವಾಪಸ್ ಕಳಿಸ್ಬೇಕು. ಸೂಲಿ ಬೆಲೆ ಒಬ್ಬನೇ ಅಲ್ಲ, ಯಾವುದೇ ವ್ಯಕ್ತಿಯನ್ನು ಕೂಡ ಮಂಡ್ಯ ಜಿಲ್ಲೆಗೆ ಕಾಲಿಟ್ಟಲಿಕ್ಕೆ ಬಿಡಬಾರ್ದು. ಯಾವುದೇ ಅಹಿತಕರ ಘಟನೆ ಆದರೂ ಕೂಡ ಈ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮೇಲೆ ಇರುತ್ತೆ ಜವಾಬ್ದಾರಿ. ಇದನ್ನು ಏನೇ ಅನಾಹುತ ಕೂಡ ಆದರೆ ಇವರು ಒಂದು ಜಾತಿಯನ್ನು ಎತ್ಕೊಂಡದ್ದು, ಧರ್ಮದನ್ನು ಎತ್ಕಟ್ಟುವಂಥ ಕೆಲಸವನ್ನು ಮಾಡಿ ರಾಜಕಾರಣ ಮಾಡಲಿಕ್ಕೆ ಬರ್ತಾಯಿದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು. ಏನೇ ಆದರೂ ಕೂಡ ನೀವೇ ಜವಾಬ್ದಾರಾಗ್ತೀರಿ ಅಂತ ನಾನು ಒಂದು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ. ನಮಸ್ಕಾರ.